ಇವರು ಮನುಷ್ಯತ್ವ ಇದೆಯೋ ಇಲ್ಲೋ ಕಾಂಟ್ರಾಕ್ಟ್ರಿಗೆ, ಅಥವಾ ಗೌರ್ಮೆಂಟ್ ಏನು ಸತ್ತೋಗಿದೆಯಾ ಅಥವಾ ಜೀವಂತವಾಗಿದೆಯೋ ಇಲ್ಲ. ಅದು ಯಾಕೆ ರೋಡ್ ರಿಪೇರಿಗೆ ಬರಬೇಕಿತ್ತು? ಹಿಂದೆ ಅನಂತಕುಮಾರ್ ಹೆಗಡೆ ಈ ಹುಬ್ಬಳ್ಳಿಯ ಹಾವೇರಿ ಸಿರ್ಸಿ ರೋಡನ್ನು ಬೈಪಾಸ್ ಮಾಡ್ತೀನಿ ಅಂತೇಳಿ ಸ್ಯಾಂಕ್ಷನ್ ಮಾಡಿದರು. ಅದನ್ನು ಕಾಗೇರಿ ಇದ್ದವ ಈ ರೋಡನ್ನು ಸಿರ್ಸಿ ಮೇಲೆ ತರಬೇಕು ಅಂತೇಳಿ MLA ಆಗಿದ್ದ ಆವಾಗ ಕಾಗೇರಿ. ಅವನು ಸಿರ್ಸಿ ಮೇಲೆ ತರಬೇಕು ಅಂತೇಳಿ ಅವರವರು ಅಂದರೆ ವೈಯಕ್ತಿಕ ದ್ವೇಷದಿಂದ ಈ ಸಿರ್ಸಿ ಮೇಲೆ ತೊಗೊಬಂದ. MP ಸ್ಯಾಂಕ್ಷನ್ ಮಾಡಿದ್ದನ್ನು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿ ಸಿರ್ಸಿ ಮೇಲೆ ತಂದ. ಯಾರು? ಕಾಗೇರಿ ಇದ್ದವ. ಹಾಗಾಗಿ ಈ ರೋಡ್ ಇದು ಹಾಳಾಗಿ ಬಿದ್ದಿದೆ. ಇವರು ಮನುಷ್ಯತ್ವ ಇದೆಯೋ ಇಲ್ಲೋ ಕಾಂಟ್ರಾಕ್ಟ್ರಿಗೆ, ಅಥವಾ ಗೌರ್ಮೆಂಟ್ ಏನು ಸತ್ತೋಗಿದೆಯಾ ಅಥವಾ ಜೀವಂತವಾಗಿದೆಯೋ ಇಲ್ಲ. ಅದು ಯಾಕೆ ರೋಡ್ ರಿಪೇರಿಗೆ ಬರಬೇಕಿತ್ತು? ಹಿಂದೆ ಅನಂತಕುಮಾರ್ ಹೆಗಡೆ ಈ ಹುಬ್ಬಳ್ಳಿಯ ಹಾವೇರಿ ಸಿರ್ಸಿ ರೋಡನ್ನು ಬೈಪಾಸ್ ಮಾಡ್ತೀನಿ ಅಂತೇಳಿ ಸ್ಯಾಂಕ್ಷನ್ ಮಾಡಿದರು. ಅದನ್ನು ಕಾಗೇರಿ ಇದ್ದವ ಈ ರೋಡನ್ನು ಸಿರ್ಸಿ ಮೇಲೆ ತರಬೇಕು ಅಂತೇಳಿ MLA ಆಗಿದ್ದ ಆವಾಗ ಕಾಗೇರಿ. ಅವನು ಸಿರ್ಸಿ ಮೇಲೆ ತರಬೇಕು ಅಂತೇಳಿ ಅವರವರು ಅಂದರೆ ವೈಯಕ್ತಿಕ ದ್ವೇಷದಿಂದ ಈ ಸಿರ್ಸಿ ಮೇಲೆ ತೊಗೊಬಂದ. MP ಸ್ಯಾಂಕ್ಷನ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿ ಸಿರ್ಸಿ ಮೇಲೆ ತಂದ. ಯಾರು? ಕಾಗೇರಿ ಇದ್ದವ. ಹಾಗಾಗಿ ಈ ರೋಡ್ ಇದು ಹಾಳಾಗಿ ಬಿದ್ದಿದೆ.